ಅಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ. ಇವತ್ತಿನಿಂದ ವಾದಿರಾಜ ಸ್ವಾಮಿಗಳು ಬರೆದಿರುವಂತಹ ಲಕ್ಷ್ಮೀ ಶೋಭಾನ ಪದದ ಅರ್ಥವನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನೀರೆ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯನಿಗೆ, ಶೋಭಾನವೆನ್ನೀರೆ ಸುರಪ್ರಿಯಗೆ ಶೋಭಾನೆ. ಇಲ್ಲಿ ಹೇಳ್ತಾ ಇದ್ದಾರೆ, ಒಂದೇ ಮನಸ್ಸಿನಿಂದ ಒಮ್ಮನದಿಂದ ಪರಮಾತ್ಮನಿಗೆ ಶೋಭಾನ ಅನ್ನಿ ಹೇಳ್ತಾರೆ. ಸುಭಗನಿಗೆ ದೇವತೆಗಳಲ್ಲೆಲ್ಲ ಸರ್ವೋತ್ತಮನಾಗಿರುವಂತಹ, ಎಲ್ಲರಿಗೂ ಸೌಭಾಗ್ಯವನ್ನು ಕೊಡುವಂತಹ ಪರಮಾತ್ಮನಿಗೆ ಶೋಭಾನ ಅನ್ನಿ ಹೇಳ್ತಾ ಇದ್ದಾರೆ. ಶೋಭಾನವೆನ್ನೀರೇ ಸುಗುಣನಿಗೆ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ನಿರ್ದೋಷನಾಗಿರುವಂತಹ ಪರಮಾತ್ಮನಿಗೆ ಶೋಭಾನೆ ಅನ್ರಿ ಅಂತ ಹೇಳ್ತಾರೆ. ಶೋಭಾನವೆನ್ನೀರೇ ತ್ರಿವಿಕ್ರಮರಾಯನಿಗೆ. ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಈ ಮೊದಲನೇ ಪದ್ಯದಲ್ಲಿ ಆ ಪರಮಾತ್ಮನ ಮಹಿಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ, ಸುಭಗ ಅಂತ ಹೇಳಿದರು ಮೊದಲನೇ ಹೆಸರು. ಅಂದರೆ ಅತ್ಯಂತ ಸುಂದರನಾಗಿದ್ದಾನೆ. ಕಂದರ್ಪ ಕೋಟಿಗಳ ಗೆಲ್ಲುವ ಸೌಂದರ್ಯ ಅವನು. ಕೋಟಿ ಕೋಟಿ ಮನ್ಮಥರನ್ನು ಗೆಲ್ಲುವಂತಹ ಸೌಂದರ್ಯ ನಮ್ಮ ಪರಮಾತ್ಮನದು. ಅಂತಹ ಸುಂದರನಾಗಿರುವಂತಹ ಪರಮಾತ್ಮನ ಕೊರಳಲ್ಲಿ ಮಾಲೆಯನ್ನು ಹಾಕಿ ಮಹಾಲಕ್ಷ್ಮೀ ದೇವಿ ಅವನು ಜಗಸ್ವಾಮಿ, ಅಂತಹ ಜಗಸ್ವಾಮಿಯನ್ನು ವರಿಸಿ ಅವಳು ಜಗನ್ಮಾತೆ ಅಂತ ಅನ್ಸ್ಕೊಂಡು ಎಲ್ಲ ಅಲ್ಲಿ ಕೂತಿರುವಂತಹ ಎಲ್ಲ ದೇವತೆಗಳನ್ನು ಇದು ಮಾಡಿದ್ರು. ಪರಮಾತ್ಮ ಒಬ್ಬನೇ ಸುಗುಣ, ಅವನೊಬ್ಬನೇ ನಿರನಿಷ್ಠ, ನಿರವಧ್ಯ, ಅನಂತ ಕಲ್ಯಾಣ ಗುಣಪೂರ್ಣನಾಗಿದ್ದಾನೆ ಅಂಥೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಪರಮಾತ್ಮ ಗುಣದಲ್ಲಿಯೂ ಅನಂತ ಪರಿಪೂರ್ಣನಾಗಿದ್ದಾನೆ. ಅದಕ್ಕೆ ತ್ರಿವಿಕ್ರಮ ಅಂತ ಹೇಳಿದ್ರು. ಪರಮಾತ್ಮ ತ್ರಿವಿಕ್ರಮನಾಗಿ ಬಲಿಗೆ ದಾನವನ್ನು, ವಾಮನಾವತಾರದಿಂದ ಬಲಿಗೆ ದಾನವನ್ನು ಬೇಡ್ತಾನೆ. ಮೊದಲನೇ ಪಾದದಿಂದ ಕೆಳಗಿನ ಲೋಕ, ಎರಡನೇ ಪಾದ ಮೇಲಿನ ಲೋಕ, ಮೂರನೇ ಪಾದ ಎಲ್ಲಿ ಅಂತ ಕೇಳ್ತಾನೆ. ಅಂತಹ ಪರಮಾತ್ಮನಿಗೆ ಮೂರನೇ ಪಾದ ಎಲ್ಲಿ ಅಂತಂತ ಹೇಳಿದಾಗ ತ್ರಿವಿಕ್ರಮನಾಗಿ ನೋಡ್ರಿ, ಪರಮಾತ್ಮ ಆವಾಗಲೇ ತ್ರಿವಿಕ್ರಮನಾಗಿ ಒಂದು ಪಾದದಿಂದ ಮೇಲಿನ ಲೋಕ, ಒಂದು ಪಾದದಿಂದ ಕೆಳಗಿನ ಎಲ್ಲ ಲೋಕಗಳನ್ನ ಆವರಿಸ್ಕೊಂಡಿದ್ದಾನೆ. ಇದನ್ನು ನೋಡಿ ದೇವತೆಗಳಿಗೆ ಅತ್ಯಂತ ಸಂತೋಷವಾಗಿದೆ. ಅದಕ್ಕೆ ಸುರಪ್ರಿಯ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಮಕ್ಕಳು ತಂದೆ ತಾಯಿಗಳು ಒಂದು ಕಡೆ ಇದ್ದಾಗ ಆ ಮಕ್ಕಳೆಲ್ಲ ಅಲ್ಲಿ ಸೇರಿಕೊಂಡು ಅವ್ರ ಜೊತೆ ಹೇಗಿರ್ತಾರೋ ಹಾಗೆ ಎಲ್ಲ ದೇವತೆಗಳು ಸುರಪ್ರಿಯ ಅಂತ ಹೇಳಿದ್ರು. ಪರಮಾತ್ಮ ಅವರೆಲ್ಲ ದೇವತೆಗಳಿಗೆ ಪ್ರಿಯನಾಗಿದ್ದಾನೆ. ತನ್ನ ಮದುವೆಯ ದೃಶ್ಯವನ್ನು ಅವರಿಗೆ ತೋರಿಸಿ ಅವರ ಕಣ್ಣುಗಳಿಗೆ ಹಬ್ಬ
ಹಬ್ಬ ಆಗಲಿ ಅಂತ ಹೇಳಿ, ಹಬ್ಬ ಮಾಡಿಕೊಳ್ಳಿ ಅಂತ ಹೇಳಿ ಪರಮಾತ್ಮ ತಾನೇ ಸೂತ್ರಧಾರನಾಗಿ ನಿಂತಿದ್ದಾನೆ. ಇದನ್ನು ನೋಡಬೇಕಂತ ಹೇಳೇ ದೇವತೆಗಳೆಲ್ಲರೂ ಬಂದಿದ್ದರು. ಮಹಾಲಕ್ಷ್ಮಿಯ ಕರುಣಾ ಕಟಾಕ್ಷವನ್ನೂ ಬಯಸಿ ಬಂದಿದ್ದರು. ಹೇಗೆ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಆನಂತರ ಮಹಾಲಕ್ಷ್ಮೀ ದೇವಿ ಬರ್ತಾಳೆ. ಅವಳು ಅತ್ಯಂತ ಸದ್ಗುಣಿಯಾಗಿದ್ದಾಳೆ, ಸೌಭಾಗ್ಯಶಾಲಿಯಾಗಿದ್ದಾಳೆ. ಸರ್ವ ಲೋಕಕ್ಕೆ ವಿದಿತವಾಗಲಿ ಅಂಥೇಳಿ, ಗೊತ್ತಾಗಲಿ ಅಂಥೇಳಿ ಆ ಉದ್ದೇಶದಿಂದ ಎಲ್ಲ ದೇವತೆಗಳು ಬಂದು ಅಲ್ಲಿ ಸೇರಿಕೊಂಡಿದ್ದಾರೆ. ಅವರಿಗೆ ಸಂತೋಷವಾಗಿ ಮುಂದೆ ಹೇಳ್ತಾರೆ, ಸಂಭ್ರಮದಿಂದ ಅಂಬರದಿ ದುಂದುಭಿ ಮೊಳಗಿದ್ದರು. ದುಂದುಭಿಯನ್ನು ಮೊಳಗಿಸ್ತಾರಂತೆ. ನೋಡ್ರಿ, ಭಕ್ತರಿಗೆ ಸಂತೋಷ ಕೊಡುವುದಕ್ಕಾಗಿಯೇ ಪರಮಾತ್ಮ ಮದುವೆಯನ್ನು ಮಾಡಿಕೊಂಡಿದ್ದಾನೆ. ಮಂದರ ಪರ್ವತವನ್ನು ಕೆತ್ತಿ ಸಮುದ್ರದ ಮೇಲಿಟ್ಟು ಕೂರ್ಮನಾಗಿ ಹೊತ್ಕೊಂಡ. ಅಜಿತನಾಗಿ ಅಮೃತವನ್ನು ಕಡಿದು ತೆಗೆದು ತನ್ನ ಮದುವೆಯೂಟಕ್ಕೆ ತಾನೇ ಬಡಿಸಿದ್ದಾನೆ. ಮೋಹಿನಿಯಾಗಿ ಬಂದು ಮಂದಹಾಸದಿಂದ ಅಸುರರಿಗೆ ಮೋಹ ಮಾಡಿದ್ದಾನೆ. ತಾಯಿಯ ಜನನಿಯಾಗಿ ಪುತ್ರವಾತ್ಸಲ್ಯದ ಮೂರ್ತಿಯಾಗಿ ಬಂದು ತನ್ನ ಅಮೃತ ಹಸ್ತದಿಂದ ದೇವತೆಗಳಿಗೆ ಅಮೃತವನ್ನು ಉಣಿಸಿದ್ದಾನೆ. ಅದನ್ನು ಹೇಳ್ತಾರೆ, ಇಂತಹ ಪರಮಾತ್ಮನಿಗೆ ಸಮರಾದ ಸುರಪ್ರಿಯರು ಯಾರಿದ್ದಾರಪ್ಪ? ದೇವತೆಗಳ ಮೇಲೆ ಅಷ್ಟು ಪರಮಾತ್ಮನಿಗಿದೆ. ಇಲ್ಲಿ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ತ್ರಿವಿಕ್ರಮ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಪ್ರೀತಿಯ ಆರಾಧ್ಯ ದೈವ ತ್ರಿವಿಕ್ರಮ, ತ್ರಿವಿಕ್ರಮ ರಾಯ ಅಂತ ಹೇಳಿ ಸ್ಮರಣೆ ಮಾಡಿಕೊಂಡಿದ್ದಾರೆ. ಸ್ವಯಂವರ ಮಂಟಪದಲ್ಲಿ ಎಲ್ಲ ದೇವತೆಗಳ ನಡುವೆ ಸಾಮಾನ್ಯನಂತ ಕುಳಿತ ಹರಿಯೇ ದೇವಿಯ ವಿಚಾರ ಸರಣಿಯಂತೆ ವಿಮರ್ಶೆ ಮಾಡಿದಾಗ ತ್ರಿವಿಕ್ರಮಂತೆ ಬೆಳೆದು ನಿಂತು ತನ್ನ ಕೊನೆಯಿಲ್ಲದ ಸದ್ಗುಣ ರಾಶಿಯ ವಿರಾಟ್ ರೂಪ ದರ್ಶನವನ್ನು ಮಾಡಿಸ್ತಾ ಇದ್ದಾನೆ. ಹಾಡಿನ ಪ್ರಾರಂಭದಲ್ಲಿಯೇ ಕೊನೆಯಲ್ಲಿ ಹೇಳ್ತಾರೆ, ಹಯವದನ ಸ್ಮರಣೆ. ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಜೈವಿತ್ತ ಕ್ಷೀರಾಂಬುದಿಯಲ್ಲಿ ಎಂಬ ಶಬ್ದಗಳಲ್ಲಿ ಇಲ್ಲೇ ಅರ್ಥಗರ್ಭಿತವಾಗಿ ಹೇಳ್ತಾ ಇದ್ದಾರೆ. ಮಹಾಲಕ್ಷ್ಮಿಯ ಅಭಿಮಾನದ ಸರ್ವಸ್ವೆಂದು ವೇದರಾಶಿಗಳನ್ನು ಮಧುಕೈಟಪುರ ಅಪಹರಿಸಿದಾಗ ಪರಮಾತ್ಮನು ಹಯವದನಾಗಿ ಬಂದು ಆ ದಾನವರನ್ನು ಸಂಹಾರ ಮಾಡಿ ಆ ವೇದವನ್ನು ಉದ್ಧಾರ ಮಾಡಿದ್ದಾನೆ. ವೇದಾಭಿಮಾನಿಯಾದ ಮಹಾಲಕ್ಷ್ಮೀ ದೇವಿಗೆ ಜಯವೆತ್ತಿದ್ದಾನೆ. ದೇವೇಂದ್ರನಿಗೆ ದುರ್ವಾಸ ಶಾಪದಿಂದ ಲಕ್ಷ್ಮಿ ಅಂತರ್ಧಾನಳಾದಾಗ ಪರಮಾತ್ಮನು ಲಕ್ಷ್ಮಿಯನ್ನು ಆವಿರ್ಭಾವಗೊಳಿಸ್ತಾನೆ. ಅವಳ ಕೈ ಹಿಡಿದು ಜಯವನ್ನು ಕೊಡ್ತಾನೆ. ರಾಜರ ಎಲ್ಲ ಕೀರ್ತನೆಗಳು, ವಾದಿರಾಜ ಸ್ವಾಮಿಗಳ ಎಲ್ಲ ಕೀರ್ತನೆಗಳು ಹಯವದನಿಗೆ ಅಂಕಿತವಾಗಿದೆ. ಆದ್ದರಿಂದ ಕೊನೆಯಲ್ಲಿ ಯಾವಾಗಲೂ ಹಯವದನನ್ನು ಸ್ಮರಣೆ ಮಾಡ್ತಾರೆ. ವಾದಿರಾಜರ ಉಪಾಸ್ಯ ಮೂರ್ತಿ ಹಯವದನ. ಬ್ರಹ್ಮದೇವರ ಪ್ರಾರ್ಥನೆಯಂತೆ ಮಧುಕೈಟವರನ್ನು ಸಂಹಾರ ಮಾಡಿ ವೇದಗಳನ್ನು ಉದ್ಧಾರಿಸುವಕ್ಕೋಸ್ಕರ ಪರಮಾತ್ಮ ಈ ಹಯವದನ ರೂಪವನ್ನು ತೆಗೆದುಕೊಂಡಿದ್ದಾನೆ ಅಂತ ಹೇಳಿ ಮಹಾಭಾರತದಲ್ಲಿ ಬರ್ತಾ ಇದೆ, ಹರಿವಂಶದಲ್ಲಿ ಬರ್ತಾ ಇದ್ದಾರೆ. ಸಸ್ಮಾರ ವಿಪುಲಂ ದೇಹಂ ಹರಿರ್ಹಯ ಶಿರೋ ಮ್ಯಹಾನ್ ಕೃತ್ವಾ ವೇದಮಯಂ ರೂಪಂ ಸರ್ವದೇವಮಯಂ ವಪುಃ. ದೇವತೆಗಳ ಸ್ತುತಿಯನ್ನು ಕೇಳಿ ಪರಮಾತ್ಮ ತನ್ನ ಹಯಗ್ರೀವಾಕೃತಿಯ ಮಹಾಕಾಯವನ್ನು ನೆನೆದಂತು. ಎಲ್ಲ ವೇದಗಳಿಗೂ ಎಲ್ಲ ದೇವತೆಗಳು ಆಶ್ರಯವೆನಿಸಿದ ಆ ರೂಪವನ್ನು ಧರಿಸ್ತಾನೆ.
ಈ ರೀತಿಯಾಗಿ ಪರಮಾತ್ಮ ಮಹಾಲಕ್ಷ್ಮಿ ಜೊತೆಗೆ ಒಂದು ಕಡೆ ಬರುತ್ತೆ ಇದ್ದಾಗ ಮಹಾಲಕ್ಷ್ಮಿ ಕಡೆ ನೋಡಿ ಪರಮಾತ್ಮ ನಗ್ತಾನೆ. ತನ್ನ ಸೌಂದರ್ಯವನ್ನು ಇದು ಮಾಡಿದ್ದಾನೆ ಅಂಥೇಳಿ ಹೀಯಾಳಿಸಿದ ಅಂಥೇಳಿ ಆ ಭಾವನೆ ಕುಪಿದಾದ ಮಹಾಲಕ್ಷ್ಮಿ ವಿಷ್ಣುವಿನ ತಲೆ ಉರುಳಿ ಬೀಳುವಂತೆ ಶಾಪ ಇರ್ತಾನೆ. ಕೆಲವು ಕಾಲ ನಂತರ ಪರಮಾತ್ಮ ಕ್ಷೀರ ಸಮುದ್ರದಲ್ಲಿ ಆದಿಶೇಷನ ಮೇಲೆ ಮಲಗಿ ತನ್ನ ಶಾಂಗ ಬಿಲ್ಲನ್ನೇ ತಲೆದೆಂಬಾಗಿಟ್ಟುಕೊಂಡು ನಿದ್ರಿಸ್ತಾ ಇದ್ದ. ಆಗ ಮಧುಕೈಟವರೆಂಬ ರಾಕ್ಷಸರು ಲೋಕಕಂಟಕರಾಗಲು ದೇವತೆಗಳು ಪರಮಾತ್ಮನಲ್ಲಿಗೆ ಬಂದು ಆತ ನಿದ್ರಿಸ್ತದನ್ನು ಕಂಡು ಗೆದ್ದಲನ್ನು ಸೃಷ್ಟಿ ಮಾಡಿ ಅದಕ್ಕೆ ಯಜ್ಞದಲ್ಲಿ ಹವಿರ್ಭಾಗವನ್ನು ಕೊಡುವಂತೆ ಅಭಯವಿತ್ತು ವಿಷ್ಣುವಿನ ಧನಸ್ಸಿನ ಬುಡವನ್ನು ಕತ್ತರಿಸಲು ಹೇಳಿದರು. ಗೆದ್ದಲು ಹುಳುವಂತೆಯ ಬಿಲ್ಲಿನ ಬುಡವನ್ನು ತಿನ್ನಲಾಗಿ ಬಿಗಿದಿದ್ದ ಹೆದೆ ಸಡಿಲವಾಗಿ ಬಿಲ್ಲಿನ ತುದಿ ಹಾರಿ ವಿಷ್ಣುವಿನ ಕೊರಳನ್ನು ಹಾರಿಸಿತು. ಬಳಿಕ ದೇವತೆಗಳೆಲ್ಲರೂ ಬಂದು ಕುದುರೆಯ ತಲೆಯನ್ನು ವಿಷ್ಣುವಿನ ಇದಕ್ಕೆ ಸೇರಿಸ್ತಾರೆ. ಈ ರೀತಿಯಾಗಿ ಹಯಗ್ರೀವನಾದ ಅಂತ ಹೇಳಿ ಮಹಾಭಾರತದಲ್ಲಿ ಈ ಕಡೆ ಬರ್ತಾ ಇದೆ. ಈ ರೀತಿಯಾಗಿ ಪರಮಾತ್ಮ ತನ್ನ ಸ್ವಂತ ಇಚ್ಛೆಯಿಂದ ಸ್ವೇಚ್ಛೆಯಿಂದ ತನ್ನ ಶಕ್ತಿಯಿಂದಲೇ ಹಯಗ್ರೀವ ರೂಪವನ್ನು ತೆಗೆದುಕೊಳ್ತಾನೆ. ಇಲ್ಲಿ ಏನು ಹೇಳಬೇಕಾಗಿದೆ ಅಂದರೆ ಲಕ್ಷ್ಮೀ ಶೋಭಾನ ಪದದ ನಾಯಕ ಹಯವದನ. ಅಲ್ಲಿ ಹೇಳುವಂತೆ ರಾಕ್ಷಸರ ಅಸ್ತ್ರಗಳಿಂದ ಗಾಯಬಡೆದ ಅಕ್ಷಯ ಕಾಯದವನು ಅಲ್ಲಿ. ಹೇಳ್ತಾರೆ ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಜಯವಿತ್ತ ಎಂದು. ಆದ್ದರಿಂದ ಇಲ್ಲಿ ಏನು ಹೇಳಬೇಕಾಗಿದೆ ಅಂದರೆ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿ ವಿಶೋಭತೆ ಚ ವೈಕುಂಠಕ ಕವಾಟೋದ್ಘಾಟನ ಕ್ಷಮಃ. ಹಯಗ್ರೀವ ಎಂಬ ಹೆಸರಿನ ಧ್ವನಿ ವೈಕುಂಠ ನಗರದ ಮಹಾದ್ವಾರವನ್ನು ತೆಗೆತು. ಅದನ್ನು ಇಲ್ಲಿ ವಾದರಾಜಸ್ವಾಮಿಗಳು ಹೇಳ್ತಾರೆ. ಇಲ್ಲೇನು ಹೇಳಬೇಕಾಗಿದೆ ಅಂದರೆ ಹಯಗ್ರೀವ ರೂಪವು ಮಹಾಭಾರತ ಹರಿವಂಶಗಳು ಹೇಳಿದಂತೆ ಸ್ವೇಚ್ಛೆಯಿಂದ ಸ್ವಶಕ್ತಿಯಿಂದ ಪ್ರಾದುರ್ಭಾವಗೊಂಡಿವೆ, ಯಾರೂ ಮಾಡಿದುದಲ್ಲ. ಮತ್ಸ್ಯ ಕೂರ್ಮ ನರಸಿಂಹ ರೂಪದಂತೆ ಯೋಗ್ಯ ಕಾಲದಲ್ಲಿ ಪ್ರಕಟವಾದ ಅನಾದಿ ನಿತ್ಯ ಚಿನ್ಮಯ ಮೂರ್ತಿಯಾಗಿದೆ ಹಯಗ್ರೀವ. ಈ ರೀತಿಯಾಗಿ ಸರ್ವಶಕ್ತನಾದ ಹಯವದನಲ್ಲಿ ಈ ರೀತಿಯಾಗಿ ವಾದರಾಜಸ್ವಾಮಿಗಳು ಪ್ರಾರ್ಥನೆ ಮಾಡಿ ಲಕ್ಷ್ಮೀ ಶೋಭಾನ ಪದ್ಯವನ್ನು ಮಾತ್ರ ಅಲ್ಲ, ತಮ್ಮ ಎಲ್ಲ ಕೃತ್ಯಗಳನ್ನು ಆ ಹಯಗ್ರೀವ ರೂಪ ಪರಮಾತ್ಮನಿಗೆ ಅರ್ಪಿಸಿದ್ದಾರೆ. ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದಂತೆ ಯಜ್ಞ ಎಂಬ ಹೆಸರು ಇಂದ್ರನ ಒಬ್ಬ ಮಗನಿಗಿತ್ತು. ಅವನು ಯಜ್ಞಾಭಿಮಾನಿ. ಯಜ್ಞೋ ವೈ ವಿಷ್ಣು. ಈ ಯಜ್ಞನಿಗೂ ವಿಷ್ಣುವೆಂಬ ಹೆಸರಿದೆ.
ಈ ರೀತಿಯಾಗಿ ಇಲ್ಲಿ ಹಯಗ್ರೀವ ಅನ್ನುವ ಪರಮಾತ್ಮನ ರೂಪವನ್ನು ತೆಗೆದುಕೊಂಡು ಹೇಳ್ತಾ ಇದ್ದಾರೆ, ಪರಮಾತ್ಮ ಎಲ್ಲರಿಗೂ ಅನುಗ್ರಹ ಮಾಡಪ್ಪ, ದೇವತೆಗಳು ಉದ್ಧಾರ ಮಾಡುವುದಕ್ಕೋಸ್ಕರ ತ್ರಿವಿಕ್ರಮನಾಗಿರುವಂತಹ ಪರಮಾತ್ಮ ಅನುಗ್ರಹ ಮಾಡು, ನಿನಗೆ ಮಂಗಲವಾಗಲಿ, ನೀನು ನಿನ್ನ ಭಕ್ತರಿಗೆ ಅನುಗ್ರಹ ಮಾಡು. ಅನಂತ ಗುಣ ಪರಿಪೂರ್ಣನಾಗಿರುವಂತಹ ಪರಮಾತ್ಮ ಅನುಗ್ರಹ ಮಾಡಪ್ಪ, ದೇವತೆಗಳಿಗೆ ಅತ್ಯಂತ ಪ್ರಿಯನಾಗಿರುವಂತಹ ಪರಮಾತ್ಮ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಬಿಟ್ಕೊತಾರೆ. ನೋಡ್ರಿ, ಮೊದಲನೇ ಪದ್ಯದಲ್ಲಿ ಎಷ್ಟು ಸುಂದರವಾಗಿ ಆ ಪರಮಾತ್ಮ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅನ್ನುವುದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ, ಪಕ್ಷಿ ವಾಹನ್ನಗೆ ಎರಗುವೆ, ಪಕ್ಷಿ ವಾಹನ್ನಗೆ ಎರಗುವೆ, ನುದೀನ ರಕ್ಷಿಸಲಿ ನಮ್ಮ ವಧುವರರ. ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಲಕ್ಷ್ಮೀನಾರಾಯಣರ ಇಬ್ಬರಿಗೂ ಅವರ ಪಾದಕಮಲಗಳಿಗೆ ನಾನು ನಮಸ್ಕಾರ ಮಾಡಿ ಶರಣಾಗ್ತೇನೆ. ಪಕ್ಷಿ ವಾಹನನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತೇನೆ. ಅಂತಹ ಸರ್ವೋತ್ತಮನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನಮ್ಮ ವಧುವರನ್ನು ರಕ್ಷಿಸಲಿ, ಯಾವಾಗಲೂ ರಕ್ಷಿಸಲಿ ಅಂತ ಹೇಳ್ತಾ ಇದ್ದಾರೆ. ಪಲ್ಲವಿಯಲ್ಲಿ ಸ್ತುತಿ ರೂಪದ ಮಂಗಳಾಚರಣೆ ಇತ್ತು. ಈಗ ಈ ಮೊದಲನೆಯ ನುಡಿಯಲ್ಲಿ ಶರಣೆಂಬೆ ಅಂತ ಎರಡೆರಡು ಸಲ ಹೇಳಿ ಆ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ವಧುವರನ್ನು ರಕ್ಷಣೆ ಮಾಡ್ರಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮತ್ತು ವಧುವರರಿಗೆ ಶುಭಾಶೀರ್ವಾದವನ್ನು ಕೊಡಪ್ಪ, ಈ ರೀತಿಯಾಗಿ ಹೇಳ್ತಾ ಇದೆ. ಲಕ್ಷ್ಮೀ ಸ್ತೋತ್ರದಲ್ಲೇ ಬರುತ್ತೆ, ಲಕ್ಷ್ಮೀಂ ಲಕ್ಷಣ ಸಂಪನ್ನಾಂ ಲಕ್ಷ್ಮಣಾಗ್ರಜ ಕಾಂಕ್ಷಿಣೀಂ ಲಕ್ಷಯಾಮಿ ಕ್ಷಣಂ ಲಕ್ಷವಿತ್ತದಾತ್ರೀಂ ಕಟಾಕ್ಷತಃ. ಇಲ್ಲಿ ಹೇಗಿದ್ದಾಳೆ ಮಹಾಲಕ್ಷ್ಮೀ ದೇವಿ ಅಂದರೆ, ಎಲ್ಲ ಸೌಂದರ್ಯ ಲಕ್ಷಣಗಳಿಂದ ಒಪ್ಪುವ ಸ್ತ್ರೀ ರತ್ನಳಾಗಿದ್ದಾಳೆ. ಪರಮಾತ್ಮ ನಾರಾಯಣ, ನಾರಾಯಣ ಅಂದರೆ ನಾರ ಅಂದರೆ ಸದ್ಗುಣಗಳಿಗೆ, ಅಯನ ಅಂದರೆ ಆಶ್ರಯ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಪರಮಾತ್ಮ ಪುರುಷೋತ್ತಮನಾಗಿದ್ದಾನೆ. ಇವರಿಬ್ಬರ ಜೋಡಿ ಹೇಗಿದೆ ಅಂತಂದರೆ ಆದರ್ಶಮಯವಾದ ಸುಖಮಯವಾದ ದಾಂಪತ್ಯದ ಪ್ರತೀಕವಾಗಿದೆ. ಇಂತಹ ದಾಂಪತ್ಯ ಜೀವನವನ್ನೇ ಮದುವೆಯಲ್ಲಿ ಸೇರಿದಂತಹ ಸರ್ವ ಹಿರಿಯರು ವಧುವರಿಗೆ ಕೋರ್ತಾರೆ, ಆಶಿಸ್ತಾರೆ. ಕನ್ಯಾದಾನ ಕಾಲದಲ್ಲಿ ವರನು ಲಕ್ಷ್ಮೀ ರೂಪಿಯಾಗಿರುವಂತಹ ಕನ್ಯೆಯನ್ನು ವರಿಸುತ್ತೇನೆ ಅಂತಾನೆ. ಹಾಗನ್ಬೇಕವನು. ಕನ್ಯಾಪಿತೃ ಲಕ್ಷ್ಮೀ ರೂಪಿಣಿಯಾದ ಈ ಕನ್ಯೆಯನ್ನು ನಾರಾಯಣ ರೂಪಿಯಾದ ನಿನಗೆ ಕೊಡ್ತೇನೆ ಅಂತ ಹೇಳಿ ಆತ ಹೇಳ್ತಾನೆ. ವೃಣೇಹಂ ಕನ್ಯಕಾಂ ಸಾಧ್ವೀಂ ಶ್ರೀರೂಪಾಮಿತ್ ಅಮಿತತ್ಯ ಪರಂ ವರೇಣೈವ ವತಾಂ ಕನ್ಯಾಂ ತತ್ಪಿತಾ ಪ್ರದದಾತಿ ತಾಂ ಶ್ರೀರೂಪೈಷಾ ಮಯಾ ದತ್ತಾ ತುಭ್ಯಂ ಶ್ರೀಧರ ರೂಪಿಣೆ ಇತ್ಯುಕ್ತೋದ್ವಪೂರ್ವಕಾಂ ತಾಂ ದತ್ತತ ಸ್ವಸ್ತಿ ಪದಂ ವದೇತ್. ಈ ರೀತಿಯಾಗಿ ವಧುವರರಲ್ಲಿ ಲಕ್ಷ್ಮೀನಾರಾಯಣರನ್ನು ಚಿಂತನೆ ಮಾಡಿ ಕನ್ಯಾದಾನ ಮಾಡಿದರೆ ಮಹಾಫಲ ಇದೆ ಅಂಥೇಳಿ ವಾಯುಪುರಾಣವು ಹೇಳ್ತಾ ಇದೆ. ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರ್ಯುತಾಂ ದಾಸ್ಯಾಮಿ ವಿಷ್ಣುವೆ ತುಭ್ಯಂ ಬ್ರಹ್ಮಲೋಕ ಜಿಗೀಷಯ. ಈ ರೀತಿಯಾಗಿ ಚಿಂತನೆ ಮಾಡ್ತಾರೆ. ಸೌಭಾಗ್ಯಂ ದೇಹಿ ಮೇ ನಿತ್ಯಂ ಶಯ್ಯಾದಾನೇನ ಕೇಶವ
ಯಂ ದಾಸಿ ಮಯಾ ತುಭ್ಯಂ ಶ್ರೀವತ್ಸ ಪ್ರತಿಪಾದಿತ. ಲಕ್ಷ್ಮೀನಾರಾಯಣರ ಆದರ್ಶ ದಾಂಪತ್ಯವನ್ನು ಸ್ಮರಿಸಿ ಅವರು ಅಂತಹ ದಾಂಪತ್ಯ ಸುಖವನ್ನು ವಧುವರರಿಗೆ ಕೊಡಲಿ ಎಂದು ಹಾರೈಸುವುದು ಇದರ ಉದ್ದೇಶ. ಮದುವೆಯ ಕಾಲದಲ್ಲಿ ಲಕ್ಷ್ಮೀ ಶೋಭಾನ ಈ ಪದ್ಯವನ್ನು ಸುಮಂಗಲೆಯರ ಕಡೆಯಿಂದ ಹಾಡಿಸಿ ಅವರು ಮುಟ್ಟಿಕೊಟ್ಟ ಮಂಗಲ ಸೂತ್ರವನ್ನು ವರನು ವಧುವಿನ ಕೊರಳಿಗೆ ಕಟ್ಟುವ ಸಂಪ್ರದಾಯವಿದೆ. ವೇದಘೋಷ, ಮಂಗಳ ವಾದ್ಯಗಳ ಸಡಗರದ ಮಧುರ ವಾತಾವರಣಕ್ಕೆ ಸುಮಂಗಲಿಯರ ಮಧುರ ಕಂಠದಿಂದ ಹೊರಡುವ ಲಕ್ಷ್ಮೀ ಶೋಭಾನ ಹಾಡು ಮತ್ತು ಲಕ್ಷ್ಮೀನಾರಾಯಣ ದಿವ್ಯ ಮಂಗಲ ವಿವಾಹೋತ್ಸವದ ಮಧುರ ಸ್ಮೃತಿಗಳು ಸೇರಿದರೆ ಬಂಗಾರದ ಹೂವಿಗೆ ಪರಿಮಳ ಬಂದಂತಾಗುತ್ತೆ. ಆಗ ಪ್ರಸನ್ನ ಹೃದಯದಿಂದ ಹಿರಿಯರು ನೀಡುವ ಶುಭಾಶೀರ್ವಾದಗಳು ವಧುವರಿಗೆ ಫಲಿಸುತ್ತೆ. ಲಕ್ಷ್ಮೀನಾರಾಯಣಂತೆ ವಧುವರರು ಅನ್ಯೋನ್ಯವಾಗಿ ಸುಖದ ದಾಂಪತ್ಯವನ್ನು ನಡೆಸುವಂತಾಗುತ್ತೆ. ಲಕ್ಷ್ಮೀನಾರಾಯಣ ಚರಣವಂದನೆಯು ಅರ್ಥಪೂರ್ಣವಾಗಿದೆ. ನಮ್ಮೆಲ್ಲರ ತಾಯಿಯಾದ ಭೂಮಾತೆಗೆ ಜನ್ಮ ನೀಡಿ ಅವಳಿಗೆ ಆಸರೆ ಎನಿಸಿದ ಶ್ರೀಹರಿಯ ಚರಣಗಳನ್ನು ವಂದಿಸಿದರೆ ಭೂಮಾತೆಯ ಆಶೀರ್ವಾದವೂ ಸಿಕ್ತದೆ. ಹಿಂದೆ ಅಹಲ್ಯೆಯ ದಾಂಪತ್ಯ ಜೀವನದಲ್ಲಿ ಬಂದ ದೊಡ್ಡ ಕುತ್ತನ್ನು ಸ್ಪರ್ಶ ಮಾತ್ರದಿಂದ ಪರಿಹರಿಸಿದವು ಈ ಪಾದಗಳೇ. ಅವುಗಳ ಸ್ಮರಣೆಯಿಂದ ಪತಿವ್ರತಾ ಶಿರೋಮಣಿಯಾದ ಅವಳಿಗೆ ಆಶೀರ್ವಾದ ಲಭಿಸಿತು. ನೂತನ ವಧುವರರಿಗೆ ಅದು ಬೇಕು. ಅದರಿಂದ ಹೇಳ್ತಾ ಇದ್ದಾರೆ, ಪಕ್ಷಿ ವಾಹನ ಗೆರಗುವೆಂಬುದು ವಿಷಹರ ಗರುಡ ವಾಹನನ ಸ್ಮರಣೆ. ಅಂದರೆ ವಧುವರರ ಮುಂದಿನ ದಾಂಪತ್ಯ ಜೀವನದಲ್ಲಿ ಏನೇನು ಬರ್ತದೆಯೋ ಆ ಎಲ್ಲ ವಿಘ್ನಗಳನ್ನು ಪರಿಹಾರವಾಗಲಿ ಎನ್ನುವ ಸಂಕೇತ ಇದೆ. ಈ ಲಕ್ಷ್ಮೀ ಶೋಭಾ, ಅದಕ್ಕೆ ಮದುವೆಯಲ್ಲಿ ಲಕ್ಷ್ಮೀ ಶೋಭಾ ಅನ್ನೋ ಪದವನ್ನು ಹೇಳ್ತಾರೆ. ಈ ಪದದಿಂದ ವಿಘ್ನ ನಿವಾರಣೆ ಆಗತ್ತೆ. ಅದಕ್ಕೋಸ್ಕರ ಪ್ರಯಾಣೇ ಗರುಡಾರೂಢಂ ಹೇಳುವಂತೆ ದಾಂಪತ್ಯ ಜೀವನದ ನೌಕೆಯನ್ನೇರಿ ಪ್ರಯಾಣ ಹೊರಡುವ ವಿವಾಹದಂತಹ ಸಂಧಿಕಾಲದಲ್ಲಿ ಮುಂದಿನ ಪ್ರಯಾಣ ಸುಖಕರವಾಗಲಿ ಅಂಥೇಳಿ ಗರುಡ ವಾಹನನಾಗಿರುವಂತಹ ಆ ಲಕ್ಷ್ಮೀಪತಿಯನ್ನು ನೆನೆಸಬೇಕು. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿ ವಾಹನ ಗೆರಗುವೆ ಎಂದು ಎರಡೆರಡು ಸಲ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಾವು ಸ್ತೋತ್ರ ಹೇಳೋ ನಮೋ ನಮಃ ಅಂತ ಹೇಳ್ತೇವೆ. ಹಾಗೆ ಈ ದೃಢ ವಿಶ್ವಾಸದಿಂದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ, ನಾನು ಅವನ ಭಕ್ತ, ಅವನ ಸೇವಕ ಅಂಥೇಳಿ ಆ ದೃಢವಾಶ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಶ್ರೀಪಾದರಾಜ. ಮಾಡದಿರು ಅನುಮಾನವ ಕೊಂಡಾಡುವೆನುತ್ತವ ಮೈಮೆಗಳನ್ನು ಜೋಡಿಸುವೆ ಕರಗಳನ್ನು ಚರಣಕ್ಕೆ. ನನ್ನ ಮೇಲೆ ಅನುಮಾನ ಮಾಡಬೇಡಪ್ಪ ಪರಮಾತ್ಮ, ನಿನ್ನನ್ನೇ ಕೊಂಡಾಡುತ್ತೇನೆ, ನಿನ್ನ ಸ್ತುತಿಯನ್ನೇ ಮಾಡ್ತೇನೆ, ನಿನ್ನ ಪಾದಕ್ಕೆ ನಾನು ನಮಸ್ಕಾರ ಮಾಡ್ತೇನೆ ಅಂಥೇಳಿ ಹೇಳಿದಂತೆ ಇದೆ. ಪರಮಾತ್ಮ ನಮ್ಮನ್ನು ಬಿಡದೆ ರಕ್ಷಣೆ ಮಾಡ್ತಾನೆ ಅನ್ನುವ ವಿಶ್ವಾಸದಿಂದ ಅನುಮಾನವಿಲ್ಲದೆ ಭಕ್ತಿಯಿಂದ ಅವನ ಪಾದಕ್ಕೆ ಎರಗಬೇಕು. ಆಗ ಪಕ್ಷಿವಾಹನನಾಗಿರುವಂತಹ ಪರಮಾತ್ಮ ಅಲ್ಲಿ ಬರ್ತಾನೆ. ಹೇಗೆ ಗರುಡ ಆಕಾಶದಲ್ಲಿ ಹಾರ್ತಾ ಇದ್ರು, ಆ ಬಿಲದಿಂದ ಹರಿದು ಬರುವಂತಹ ಹಾವನ್ನ ಮೇಲೆ ಅದ್ರ ದೃಷ್ಟಿ ಇರುತ್ತೆ. ದೃಷ್ಟಿಗೆ ಬಿದ್ದೊಡನೆ ವೇಗವಾಗಿ ಬಂದು ಅದನ್ನು ಹಿಡ್ಕೊಳುತ್ತೆ.
ಹಾಗೆ ಹದ್ದನ್ನು ಏರಿದಂತಹ ಗರುಡವಾಹನನಾಗಿರುವಂತಹ ಪರಮಾತ್ಮ, ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ತನ್ನ ಭಕ್ತರ ಹೃದಯದಲ್ಲಿ ತೋರುವಂತಹ ಪಾಪ, ಅಜ್ಞಾನ, ದುಃಖ ಮುಂತಾದ ದೋಷಗಳನ್ನು ಕಂಡೊಡನೆ ಅದನ್ನು ದೂರ ಮಾಡ್ತಾರೆ. ಲಕ್ಷ್ಮೀನಾರಾಯಣರನ್ನು ವಂದಿಸುವ ಮೂಲಕ ಶ್ರೀಮದಾಚಾರ್ಯರಿಗೂ ನಮಸ್ಕಾರವನ್ನು ಹೇಳ್ತಾ ಇದ್ದಾರೆ ಎನ್ನುವ ಅಭಿಪ್ರಾಯವೂ ಇರಬಹುದು. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತ ಪ್ರವರೋಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂ ಚ ನಮಾಮ್ಯಹಂ. ನೆನವೆ ನಾರಾಯಣನ ಪಾದವ, ನೆನವೆ ನಾರಾಯಣಿಯ ಚರಣವ, ನೆನವೆ ಪ್ರಾಣನ ಪದವ. ಈ ರೀತಿಯಾಗಿ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ. ಆದ್ದರಿಂದ ಪಕ್ಷಿವಾಹನನಾದ ಪರಮಾತ್ಮನಿಗೆ ವಾಹನನಾದ ಪಕ್ಷಿ ಅಂದರೆ ಇಲ್ಲಿ ವಾಯುದೇವರು ಅಂತ ಇಟ್ಕೋಬೇಕು. ಸಜ್ಜನ ಪಕ್ಷಪಾತಿಯಾಗಿದ್ದು ಹರಿ ಸರ್ವೋತ್ತಮ ಅನ್ನುವ ಪಕ್ಷವನ್ನು ವಹಿಸಿ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿ ಆ ಪಕ್ಷದ ಧುರೀಣರಾಗಿರುವಂತಹ ಕಲಿಯ ಆವೇಶ ಇಲ್ಲದೇ ಇರುವಂತಹ ಎಂದೆಂದಿಗೂ ಪಕ್ಷಾಂತರ ಹೊಂದದಿರುವಂತಹ ಪಕ್ಷಿ ವಾಯುದೇವರು. ಸತ್ಪಕ್ಷಪಾತಿ ಪ್ರದರೋ ಯಥಾಗ್ರಭ ಅಂತ ಹೇಳ್ತಾ ಇದ್ದಾರೆ ಪಂಡಿತಾಚಾರ್ಯ ಹೇಳಿದ್ದಾರೆ. ವಸ್ತುತಃ ವಾಯುದೇವರು ಪಕ್ಷಿ ಮಾತ್ರವಲ್ಲ, ಪಕ್ಷಿ ಶ್ರೇಷ್ಠರಾಗಿದ್ದಾರೆ. ಗರುಡನಿಗಿಂತ ಚೆನ್ನಾಗಿ ಹೆಗಲ ಮೇಲೆ ಮಾತ್ರವಲ್ಲ, ಹೃದಯದಲ್ಲೂ ಪರಮಾತ್ಮನನ್ನು ಹೊತ್ಕೊಂಡಿದ್ದಾರೆ. ಅವರಿಗೆ ವಾಯುವಾಹನ ಎಂಬ ಬಿರುದನ್ನು ತಂದುಕೊಟ್ಟವನು ಪರಮಾತ್ಮ. ಇದನ್ನು ಪಂಡಿತಾಚಾರ್ಯರು ಪಕ್ಷಿಶ್ರೇಷ್ಠೋ ಪರಹ ಎಂದು ಆಲಂಕಾರಿಕವಾಗಿ ಬಣ್ಣಿಸಿದ್ದಾರೆ. ಅದನ್ನೇ ಉಪನಿಷತ್ ತಸ್ಯ ಪ್ರಾಣಃ ಏವ ಶಿರಃ ವ್ಯಾನೋ ದಕ್ಷಿಣ ಪಕ್ಷ ಅಪಾನಃ ಉತ್ತರ ಪಕ್ಷ ಅಂತ ಹೇಳಿದ್ದಾರೆ. ಆದ್ದರಿಂದ ಮಹಾಬಾಹುಬಲಿಶಾಲಿಯಾದ ವಾಯುದೇವರು ಪಕ್ಷಿ ಎನಿಸಿದ್ದಾರೆ. ತ್ರಿವಿಕ್ರಮನ ಪಾದಸ್ಪರ್ಶದಿಂದ ಒಡೆದ ಬ್ರಹ್ಮಾಂಡ ಕಟಾಹದ ಬೆರುಕನ್ನು 3 ಕೋಟಿ ರೂಪಗಳಲ್ಲಿ ಬಾಹುಬಲದಿಂದ ಸರಿಪಡಿಸಿದವರು ವಾಯುದೇವರು. ಹನುಮಂತನಾಗಿ ಒಂದು ಕೈಯಿಂದ ಸಂಜೀವನ ಬೆಟ್ಟವನ್ನೆತ್ತಿ ಭೀಮನಾಗಿ ಬಕ ಕೀರ್ವಿರಾದಿಗಳನ್ನು ಪುಡಿಗಟ್ಟಿ ಶ್ರೀ ಮಧ್ವಾಚಾರ್ಯರಾಗಿ ಒಂದು ಕೈಯಿಂದ ದೊಡ್ಡ ಬಂಡೆಯನ್ನೆತ್ತಿ ಬಾಹುಬಲವನ್ನು ತಮ್ಮ ಬಾಹುಬಲವನ್ನು ಜಗತ್ತಿಗೆ ತೋರಿಸಿ ಮೆರೆದವರು ವಾಯುದೇವರು. ಅದಕ್ಕೆ ಪಕ್ಷಿ ವಾಹನ ಅಂತ ಹೇಳಿದ್ದಾರೆ. ಗರುಡ ವಾಹನ ಅಥವಾ ವಾಯುವಾಹನ ಹೀಗಾಗಿ ಹೇಳೋದು ವಾಯುದೇವರಿಗೆ ಆಗುತ್ತೆ. ನೋಡ್ರಿ, ಒಂದು ಪದ್ಯದಲ್ಲಿ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನನ್ನು, ಜೀವೋತ್ತಮರಾಗಿರುವಂತಹ ವಾಯುದೇವರನ್ನು, ಮಹಾಲಕ್ಷ್ಮೀ ದೇವಿಯನ್ನು, ಸರ್ವಲಕ್ಷಣ ಸಂಪನ್ನಳಾಗಿರುವಂತಹ ಮಹಾಲಕ್ಷ್ಮೀ ದೇವಿಯನ್ನು ಎಲ್ಲರನ್ನೂ ಮೊದಲನೇ ಪದ್ಯದಲ್ಲಿಯೇ ತೆಗೆದುಕೊಂಡು ಅಂತಹ ಪರಮಾತ್ಮನಿಗೆ ಮಂಗಲವಾಗಲಿ ಅಂದರೆ ಅವನು ನಮಗೆ ಮಂಗಲವನ್ನು ತಂದುಕೊಡಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಮುಗಿಸ್ತಾ ಇದ್ದೇನೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.